ಅಕ್ಕ ಇಬ್ರು ಸ್ನಾನ ಮಾಡಾಯ್ತು. ನಮ್ಗೆ ಹೊಸ ಡ್ರೆಸ್ ಕೊಡಿ. ಆಯ್ತು ಜೂಲಿ, ಕೊಡ್ತೀನಿ. ಈಗ ಸ್ವಲ್ಪ ತಡಿ, 7 ಗಂಟೆ ಮೇಲೆ ಹಾಕ್ತಿರಂತೆ, ಆಯ್ತಾ? ಓಕೆ ಅತ್ತೆ. ಅತ್ತೆ ಇನ್ನು ಅಚ್ಚು ಎದ್ದೊಳ್ತಾನೆ ಇಲ್ಲ. ತುಂಬಾ ಸಲ ಎಬ್ಸಾಯ್ತು ನಾನು. ಹೌದಾ, ಇನ್ನು ಎದ್ದೊಳ್ಳಿಲ್ವಾ? ಹೌದಮ್ಮ, ಆಗ್ಲಿಂದ ಎಬ್ಬಿಸ್ತಾ ಇದೀವಿ, ಎದ್ದೊಳ್ತಾನೆ ಇಲ್ಲ ಅವಳು. ಸರಿ ಆಯ್ತು, ನಾನು ಅವಳನ್ನ ಎಬ್ಸ್ತೀನಿ. ನೀವೇನ್ ಮಾಡ್ತೀರಾ? ಹೊಸ ಮನೆಗೆ ಹೋಗ್ತೀರಾ? ಆಯ್ತು ಅತ್ತೆ. ನಾನು ಮತ್ತೆ ಅನ್ನು ಅಕ್ಕ, ಚುಮ್ಮಿ ಅಕ್ಕ ರೆಡಿ ಆಗಿದೆ. ಅವಳು ಸೇರ್ಕೊಂಡು ಹೊಸ ಮನೆಗೆ ಹೋಗ್ತೀವಿ. ಸರಿ ಆಯ್ತು, ಇಬ್ರು ಹುಷಾರಾಗಿ ಹೋಗಿ, ಆಯ್ತಾ? ಪ್ರೀತಿ, ಸ್ನಾನ ಮಾಡಿ ರೆಡಿ ಆಗು ಬೇಗ. ನೀವಿಬ್ರೇ ಕುತ್ಕೋಬೇಕು ಹೋಮ ಮಾಡುವಾಗ. ಮಕ್ಳಿಗೆ ಈಗಲೇ ಹೊಸ ಡ್ರೆಸ್ ಹಾಕದ್ ಬೇಡ, ಕೊಳೆ ಮಾಡ್ಕೊಬಿಡ್ತಾರೆ. ಒಂದ್ 8 ಗಂಟೆ ಮೇಲೆ ಹಾಕೋಣ, ಎಲ್ರು ಬರ್ತಾರಲ್ಲ ಆ ಟೈಮಲ್ಲಿ, ಆಯ್ತಾ? ಆಯ್ತಕ್ಕೆ, ನಾನು ಹೋಗಿ ಸ್ನಾನ ಮಾಡ್ತೀನಿ. ಆಯ್ತು ಪ್ರೀತಿ. ಅಚ್ಚು, ಬೇಗ ಎದ್ದು, ಎಲ್ರು ಹೋಗ್ಬಿಟ್ರು ನೋಡಲಿ ಹೊಸ ಮನೆಗೆ. ಇನ್ನೂ ಮಲಗಿದ್ದೀರೇನು? ಅಮ್ಮ, ನಾನು ಯಾವಾಗ್ಲೂ ಎದ್ದು ಬ್ರಷ್ ಮಾಡಾಯ್ತಮ್ಮ. ನೀನ್ ಹೊಸ ಡ್ರೆಸ್ ಕೊಡು, ನಾನು ಸ್ನಾನ ಮಾಡ್ಕೊಂಡು ಹೊಸ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಅಚ್ಚು ಮಗಳೇ, ಈಗ ನೀನ್ ಹೊಸ ಡ್ರೆಸ್ ಹಾಕ್ಬೇಡ, ಸ್ನಾನ ಮಾಡು, ಆಯ್ತಾ? ಮೊದ್ಲು ಈ ಡ್ರೆಸ್ ನ ಬಿಚ್ಚಾಕ್ಬಿಟ್ಟು ಬೇರೆ ಡ್ರೆಸ್ ಹಾಕೊಂಡೋಗು. ಆಮೇಲೆ ಒಂದ್ 8 ಗಂಟೆ ಮೇಲೆ ಹೊಸ ಡ್ರೆಸ್ ಹಾಕ್ತಂತೆ. ಯಾಕಂದ್ರೆ ಆವಾಗ ಎಲ್ರು ಬರ್ತಾರೆ, ಆಗ ಚೆನ್ನಾಗ್ ಕಾಣ್ತೀಯ. ಈಗ್ಲೇ ಹಾಕೊಂಡಂದ್ರೆ ಕೊಳೆ ಮಾಡ್ಕೊಳ್ತೀಯಲ್ಲ, ಅದಕ್ಕೆ, ಆಯ್ತಾ? ಹೌದಮ್ಮ, ಸರಿ ಆಯ್ತು. ಸರಿ ಹೋಗು, ಮೊದ್ಲು ಸ್ನಾನ ಮಾಡು. ಈ ಬಟ್ಟೆನ್ ಫಸ್ಟ್ ಬಿಚ್ಚಾಕಚ್ಚು. ಬೇರೆ ಕಲರ್ ಡ್ರೆಸ್ ಇದೆಯಲ್ಲ, ಅದನ್ನ ತೆಗ್ದು ಹಾಕಚ್ಚು. ಆಯ್ತಮ್ಮ, ಬೇಗ ಹೋಗು, ಸ್ನಾನ ಮಾಡು. ಆಯ್ತಮ್ಮ. ಈ ಬಟ್ಟೆನ್ ಬಿಚ್ಚಾಕ್ಬಿಟ್ಟು ಬೇರೆ ಕಲರ್ ಡ್ರೆಸ್ ಹಾಕ್ಬೇಕಾ? ಅದು ಸಾಧ್ಯನೇ ಇಲ್ಲ. ನನಗೆ ಇದೇ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ಇದನ್ನ ತೆಗ್ದು ಬಿಚ್ಚಾಕ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಬೇರೆ ಡ್ರೆಸ್ ಇದೇ ತರದ್ ಹಾಕೊಳ್ತೀನಿ. ಸ್ವೀಟಿ, ಸ್ವೀಟಿ, ಅಕ್ಕನೇ ಬಾಕಲ್ ತಟ್ತಾ ಇರೋದಂತ ಅನ್ಸುತ್ತೆ. ಏನಕ್ಕ ತಲೆನೇ ಬಾಚಿಲ್ಲ, ಹಂಗೆ ಬಂದಿದ್ದೀರಾ? ಅಯ್ಯೋ ಹೋಗ್ ಸ್ವೀಟಿ, ಬೆಳಗ್ಗೆನೆ ನನಗೆ ತಲೆ ಸ್ನಾನ ಮಾಡಿದ್ರೆ ಶೀತ ಆಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಕೂದಲು ಒಣಗ್ಲಿ ಅಂತ ಹಿಂಗ್ ಬಿಟ್ಟಿದ್ದೀನಿ. ಹೌದಕ್ಕ? ಹೌದು ಸ್ವೀಟಿ, ನೀನ್ ರೆಡಿ ಆಗಿಲ್ವಾ? ಅಯ್ಯೋ ಅಕ್ಕ, ನನಗೆ ತುಂಬಾ ಕೆಲಸ ಇದೆ, ಎಲ್ರಿಗೂ ತಿಂಡಿ ಮಾಡ್ಬೇಕಲ್ಲ, ನಂಗೆ ಲೇಟ್ ಆಗತ್ತೆ. ಸರಿ, ನೀವೆಲ್ಲ ಪೂಜೆಗೆ ಹೋಗಿ, ನಾನು ಪೂಜೆ ಮುಗಿದ್ಮೇಲೆ ಬರ್ತೀನಿ. ಹಂಗಂತ ಹೇಳ್ತೀಯಾ? ಹೌದಕ್ಕ, ಎಲ್ರು ಬೆಳಗ್ಗೆನೆ ಇದ್ದಿದ್ದಾರಾ, ತುಂಬಾ ಹೊಟ್ಟೆ ಹಶ್ವಾಗತ್ತೆ. ಏನ್ ಮಾಡೋದು, ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸರಿ ಆಯ್ತು, ನೀನ್ ಮಾಡು, ನಾ ಹೋಗ್ತೀನಿ ಮುಂದೆ. ಲೇಟ್ ಆಗತ್ತೆ, ಭಟ್ರು ಬಂದ್ರಂತೆ, ನಾವೀಗ ಹೊರಡ್ತೀವಿ. ಎಲ್ಲಿ ಪ್ರೀತಿ? ಪ್ರೀತಿ ರೆಡಿ ಆಗ್ತಿದ್ದಾಳಕ್ಕ? ಸ್ವಲ್ಪ ಒಡವೆ ತಂದೆ ಸ್ವೀಟಿ, ನೀನು ಹಾಕ. ನಿಮ್ ಬಾವ ಮೊನ್ನೆ ಅಷ್ಟೇ ಬಿಡಿಸ್ಕೊಂಡ್ ಬಂದಿದ್ದಾರೆ, ಅಡ ಇಟ್ಟಿದ್ರಲ್ಲ. ಸರಿ, ಇನ್ ಯಾವಾಗ ಮತ್ತೆ ಅಡ ಇಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಎಲ್ರಿಗೂ ಒಂದೊಂದು ಚೈನ್ ಕೊಡೋಣ ಅಂತ ಹಾಕೊಳ್ಳೋದಕ್ಕೆ. ಫಂಕ್ಷನ್ ಆದ್ಮೇಲೆ ಬಿಚ್ಕೊಟ್ಬಿಟ್ರೆ ಆಯ್ತಾ? ಅಯ್ಯೋ ನನ್ ಬೇಡಕ್ಕ, ನೀವ್ ಬೇಕಾದ್ರೆ ಪ್ರೀತಿ ಕೊಡಿ. ಸರಿ ಆಯ್ತು. ಇಲ್ಲೇನ್ ಪ್ರೀತಿ ಬಂದ್ಬಿಟ್ಲಲ್ಲ. ಪ್ರೀತಿ, ಇದ್ರಲ್ಲಿ ಚೈನ್ ಇದೆ, ಹಾಕ. ಅಯ್ಯೋ ಬೇಡ ಅದಕ್ಕೆ, ಸುಮ್ನೆ ತಗೋ ಪ್ರೀತಿ, ನನಗ್ ಬೇಜಾರ್ ಮಾಡಿಸ್ಬೇಡ ಆಯ್ತಾ? ಸರಿ ಆಯ್ತಕ್ಕೆ, ಹಾಕೊಳ್ತೀನಿ. ಅಯ್ಯೋ ಇದ್ರಲ್ಲಿ 2 ಚೈನ್ ಇದೆ ಅದಕ್ಕೆ. ಸರಿ, ನೀನೊಂದು ಹಾಕೋ. ಸ್ವೀಟಿಗೆ ಬೇಡ ಅಂತೆ. ಯಾರಿದಾರೆ ಮನೇಲಿ? ಮಕ್ಳು ಯಾರಿಲ್ವಾ? ಜೂಲಿಗೆ ಹಾಕು, ಇಲ್ಲಾಂದ್ರೆ ಅನುಗ್ ಹಾಕು. ಅಯ್ಯೋ ಅವ್ರಿಬ್ರು ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ. ಅಚ್ಚು ಬೇಕಾದಿದ್ದಾಳೆ, ಅವಳಿಗೆ ಹಾಕ್ತೀನಿ. ಸರಿ ಹಾಕು. ಅಯ್ಯೋ ಅವಳಿಗೆಲ್ಲ ಬೇಡಕ್ಕ, ಎಲ್ಲರೂ ಕಳ್ದಾಕ್ಬಿಡ್ತಾಳೆ. ಮತ್ತೆ ಸಣ್ಣ ಮಕ್ಳು ಈ ತರ ಒಡವೆ ಹಾಕೋದು ಸರಿ ಇಲ್ಲ. ಅಯ್ಯೋ ಸ್ವೀಟಿ, ಯಾಕೆ ಹೆದರ್ತೀಯ? ಅವಳೇನು ಕಳ್ದಾಕಲ್ಲ, ಯಾಕೆ ಹೆದರ್ಕೊಳ್ತೀಯ? ಏನಾಗಲ್ಲ. ಅವಳು ನಮಗಿಂತ ತುಂಬಾ ಬುದ್ಧಿವಂತೆ, ಹುಷಾರಿದ್ದಾಳೆ, ಆಗಲ್ಲ, ಏನಾಗಲ್ಲ, ಆಯ್ತಾ? ಆಯ್ತಕ್ಕ. ಸರಿ, ನಾನು ತಲೆ ಬಚ್ಕೊಂಡು ಅಲ್ಲಿ ಹೋಗ್ತೀನಿ. ನೀನ್ ಪ್ರೀತಿನೂ ಅಚ್ಚುನ ಇಬ್ರನ್ನ ಕಳ್ಸ್ಕೊಡು. ಆಯ್ತಕ್ಕ. ಮಹಾಲಕ್ಷ್ಮಿ ತರ ಇದೆಯಾ ಪ್ರೀತಿ? ಹೌದಕ್ಕೆ? ಹೌದು ಪ್ರೀತಿ, ನೀನ್ ಇದೇ ತರ ಚೆನ್ನಾಗಿ ನಗ್ನಗ್ತಾ ಇರ್ಬೇಕಾಯ್ತಾ? ಸೀರೆ ಚೆನ್ನಾಗಿದೆ, ಎಲ್ಲಿ ತಗೊಂಡೆ? ಈ ಸೀರೆ ನಕ್ಕೆ ನಮ್ಮ ಊರಲ್ಲೇ ತಗೊಂಡೆ, ಹೋದ ವರ್ಷ ದೀಪಾವಳಿ ಕೊಡ್ಸಿದ್ದು. ಹೌದಾ, ತುಂಬಾ ಚೆನ್ನಾಗಿದೆ ಪ್ರೀತಿ. ಅಮ್ಮ ಬಾಯ್ ಬಾಯ್. ಅಯ್ಯೋ ಇದೇ ನಿಮ್ಗೆ ಓಡ್ತಾ ಇದ್ದಾಳೆ. ಅಯ್ಯೋ ಏನಾಯ್ತಕ್ಕೆ, ಯಾಕೆ ಹಿಂಗ್ ಎದ್ರಕೊಂಡು ನೋಡ್ತಾ ಇದ್ದೀರಾ? ಬಟ್ಟೆ ಬೇರೆ ಹಾಕು ಅಂದ್ರೆ ಅದೇ ತರ ಇನ್ನೊಂದ್ ಬಟ್ಟೆ ತೆಗ್ದು ಹಾಕೊಂಡು ಹೋಗಿದ್ದಾಳೆ ನೋಡು. ಅವಳಿಗೆ ಆ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತಲ್ಲ ಅದಕ್ಕೆ. ಹೌದು ಪ್ರೀತಿ, ಒಂದೇ ಕಲರ್ ಅಲ್ಲಿ 4 ಡ್ರೆಸ್ ತಗೊಂಡಿದ್ದಾಳೆ, ಅದನ್ನೇ ತಿರ್ಸಿ ಹಾಕೋದು. ಅಯ್ಯೋ ಏನಾಯ್ತಕ್ಕೆ? ಅವಳು ಕತ್ತಲ್ಲಿ ಏನಾದ್ರು ಚೈನ್ ಹಾಕ್ತಾ? ಹೌದಕ್ಕೆ, ಈಗಷ್ಟೇ ಹಾಕ್ತೆ. ಅಯ್ಯೋ ಹಂಗಂದ್ರೆ ಹೋಗ್ ಪ್ರೀತಿ, ಎಲ್ಲೆಲ್ಲ ಸುತ್ತಾಡ್ತಾಳವಳು. ಹಾಗಲ್ಲ ಏನಾಗಲ್ಲ ಅದಕ್ಕೆ, ನೀವ್ ಎದ್ರಬೇಡಿ, ನಾನು ಹೋಗ್ತೀನಿ ಈಗ. ಅದಕ್ಕೆ ಮಕ್ಕಳೆಲ್ಲ ಎಲ್ಲೋದ್ರು? ಅದೇನಿಲ್ಲ ಸಿಟಿ, ಹಿಂಗಡೆ ಎಲ್ರು ಮಕ್ಳು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಹೌದಕ್ಕೆ? ಅಣ್ಣಂದ್ರೆಲ್ಲ ಎಲ್ಲೋದ್ರು? ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದೀವಲ್ಲ, ಅದಕ್ಕೆ ನೋಡಕ್ ಹೋಗಿದ್ದಾರೆ. ಇನ್ನೇನೊಂದು ಅರ್ಧ ಗಂಟೆಲಿ ಬರ್ತಾರೆ ಇಬ್ರು. ಆಯ್ತಕ್ಕೆ. ಅಚ್ಚು, ಈ ಚೈನ್ ತುಂಬಾ ಚೆನ್ನಾಗಿದೆ. ಹೌದಾ ಲಿಲ್ಲಿ, ನನ್ಗೂ ಈ ಚೈನ್ ತುಂಬಾ ಇಷ್ಟ ಆಗಿದೆ. ನಾನು ಇದೇ ಫಸ್ಟ್ ಈ ಚೈನ್ ಹಾಕೊಂಡಿರೋದು. ಅದೇ ನಾನು ಯೋಚನೆ ಮಾಡಿದೆ, ಇನ್ವರೆಗೂ ಈ ಚೈನ್ ನೀನ್ ಹಾಕ್ಲೇ ಇಲ್ವಲ್ಲ. ಹೌದು, ನೀನ್ ಯಾಕೆ ಇದೇ ಡ್ರೆಸ್ ಹಾಕೊಂಡ್ ಬಂದಿದ್ಯಾ, ಬೇರೆ ಡ್ರೆಸ್ ಹಾಕ್ಲಿಲ್ವಾ? ಪಪ್ಪ. ಅಚ್ಚು, ಏನ್ ಬೆಳಗ್ಗೆನೆ ರೆಡಿ ಆಗಿದ್ಯಾ? ಹೊಸ ಡ್ರೆಸ್ ಹಾಕ್ಲಿಲ್ವಾ? ಪಪ್ಪ, ಅಮ್ಮ ಹೇಳಿದ್ರು 8 ಗಂಟೆ ಮೇಲೆ ಹಾಕೋದಿಕ್ಕೆ. ಈಗ್ಲೇ ಹಾಕೊಂಡ್ರೆ ಕೊಳೆ ಮಾಡ್ಬಿಡ್ತೀರಂತೆ. ಹೌದಾ, ಸರಿ ಆಯ್ತು. ಇದೇನಿದು ಕತ್ತಲ್ ಚೈನ್ ಹಾಕೊಂಡಿದ್ಯಾ? ಹೌದು ಪಪ್ಪ, ಇದು ದೊಡ್ಡಮ್ಮ ಕೊಟ್ಟಂತೆ, ಪ್ರೀತಿ ಅತ್ತೆ ಹಾಕಿದ್ರು ನನ್ಗೆ. ಹೌದಾ, ಇದು ನೋಡಿದ್ರೆ ಬಂಗಾರದ ತರ ಕಾಣ್ತಾ ಇದೆ. ಹೌದು ಪಪ್ಪ, ಇದು ಬಂಗಾರದಂತೆ. ಇದನ್ನ
ಪ್ರೀತಿ ಅತ್ತೆ ಹಾಕುವಾಗ್ಲೇ ಹೇಳಿದ್ರು ಎಲ್ಲಾದ್ರೂ ಕಳ್ದಾಕ್ ಬಿಡ್ಬೇಡ ಹುಷಾರಾಗಿರ್ಬೇಕಂತ ಹೇಳಿದ್ರು ಪಪ್ಪ. ಸರಿ ಸರಿ, ಹುಷಾರಾಗಿರ್ಬೇಕು, ಎಲ್ಲಾದ್ರೂ ಕಳ್ದಾಕ್ ಬಿಡ್ಬೇಡ. ಆಯ್ತಾ, ಒಳಗ್ ಪೂಜೆ ಆಯ್ತಾ? ಪಪ್ಪ ಪೂಜೆ ಆಗ್ತಾ ಇದೆ ಪಪ್ಪ, ಒಳಗೆಲ್ಲ ಫುಲ್ಲು ಹೊಗೆ ಇದೆ, ಅದಕ್ಕೆ ನಾನು ಹೊರಗಡೆ ಬಂದ್ಬಿಟ್ಟೆ ಪಪ್ಪ. ಅಕ್ಕ ಮತ್ತೆ ಚುಮ್ಮಿ ಅಕ್ಕ ಚೋಟು ಎಲ್ಲ ಹಿಂಗಡೆ ಇದ್ದಾರೆ. ಸರಿ ಆಯ್ತು, ನಾನು ಹೋಗ್ತೀನಿ ಒಳಗೆ. ಎಲ್ಲೂ ಹೋಗ್ಬೇಡ, ಇಲ್ಲೇ ಆಟ ಆಡ್ತಾ ಇರ್ಬೇಕು. ಆಯ್ತು ಪಪ್ಪ. ಅಚ್ಚು, ಇದು ಬಂಗಾರ ಚೈನಾ? ಹೌದು, ಇದು ಬಂಗಾರದ ಚೈನ್ ಅಂತೆ, ತುಂಬಾ ಕಾಸ್ಟ್ಲಿ ಗೊತ್ತಾ? ಎಷ್ಟಿರ್ಬೋದು ಇದಕ್ಕೆ? ಇದಕ್ಕೆ ತುಂಬಾ ರೇಟ್ ಇರ್ಬೇಕು, ನನಗೆ ಗೊತ್ತಿಲ್ಲ ಎಷ್ಟಂತ ಅಂದ್ಬಿಟ್ಟು. ಬಾಸ ನೋಡಿದ್ರ ಬಾಸ, ಆ ಹುಡುಗಿ ಬಂಗಾರ ಚೈನ್ ಹಾಕೊಂಡಿದೆ, ಏನ್ ಮಾಡೋಣ ಬಾಸ? ಹೈ ತೇರಿಕ್ಕೆ, ನೋಡೋಣ ತಡಿಯೋ ಏನ್ ಮಾಡೋಣ ಅಂತ. ಮೂವರು ನಿಂತ್ಕೊಂಡವ್ರೆ, ಏನ್ ಮಾಡೋದು ಬಾಸ? ಅದಲ್ಲ ಬಾಸ, ನಾನು ಹೇಳಕ್ ಬರ್ತಾ ಇರೋದು, ಸಣ್ಣ ಮಗು ಕತ್ತಲ್ಲೇ ಬಂಗಾರ ಚೈನ್ ಹಾಕಿದಾರೆ ಅಂದ್ರೆ ಇವ್ರ ಮನೆ ಒಳಗೆ ಎಷ್ಟೊಂದಿರ್ಬೋದು ಬಾಸ, ಅದನ್ನ ಯೋಚನೆ ಮಾಡಿ ಬಾಸ. ಛೈ, ಇದನ್ನ ಯೋಚನೆ ಮಾಡಕ್ ಹೋಗ್ಲಿಲ್ಲಲ್ಲ ನಾನು, ಏನ ಮಾಡೋಣ ಈಗ ಬಾಸ? ಏನ್ ಬಾಸ, ನೀವು ತಾನೇ ಐಡಿಯಾ ಕೊಡ್ಬೇಕು, ನನ್ನ ಹತ್ರ ಕೇಳ್ತಾ ಇದ್ದೀರಾ? ಹೌದಲ್ವಾ, ನಾನ್ ತಾನೇ ಬಾಸ, ನಾನು ಯಾಕ ನಿನ್ನ ಹತ್ರ ಬಂದು ಕೇಳಿ? ತಡಿಯೋ ಯೋಚನೆ ಮಾಡ್ತೀನಿ. ಹೇ ಯು, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಬನ್ನಿ ಮನೆ ಒಳಗೆ ಹೋಗೋಣ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ. ನಾನ್ ಬರಲ್ಲಪ್ಪ, ನೀನೇ ಹೋಗ್ಜೂಲಿ, ಅಲ್ಲಿ ಬಂದು ಯಾರು ಹೊಗೆ ಹಾಕ್ಸ್ಕೊಳ್ತಾರೆ? ನಾನ್ ಮಾತ್ರ ಹೋಗಿ ಏನ್ ಮಾಡೋದು, ನಾನು ಇಲ್ಲೇ ನಿಂತ್ಕೊಳ್ತೀನಿ. ಬಾಸು ಬಿಟ್ರೆ ಒಳಗೆ ಹೋಗ್ಬಿಡ್ತಾರೆ ಬಾಸು, ಯೋಚನೆ ಮಾಡಿ ಬಾಸು, ಇಷ್ಟ ತನಕ ಏನ್ ಮಾಡ್ತಾ ಇದ್ದೀರಾ ಬಾಸು? ಛೈ ನಿನ್ನ, ತಡಿಯೋ ತಲೆಗೇನು ಹೋಗ್ತಾ ಇಲ್ಲ ಬಾಸು, ನಾನೇ ಹೇಳ್ತೀನಿ ಬಾಸು. ಅವ್ರ ಮೂವರ್ನ ಕಿಡ್ನಾಪ್ ಮಾಡ್ಬಿಟ್ರೆ ಏನಂತ ಹೇಳ್ತೀರಾ? ಲೋ ಸರಿ ಕಣೋ, ಹಂಗೆ ಮಾಡ್ಬಿಡಣ. ಫೋನ್ ಮಾಡಿ ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಆಯ್ತು. ಹೆಂಗೋ ಅವಳು ಕತ್ತಲ್ಲಿ ಹಾಕೊಂಡ್ರೆ ಚೈನ್ ಇದೆಯಲ್ಲ, ಅದ್ ಮಾರಿದ್ರೆ ಈ ತಿಂಗಳು ಹೆಂಗೋ ಓಡಿಸ್ಬಿಡ್ಬೋದು ಕಣೋ ನಾವು. ಆಯ್ತು ಬಸ್, ಹಂಗೆ ಮಾಡ್ಬಿಡಣ. ಸರಿ ಸರಿ ನಡಿ, ಸ್ಪ್ರೇ ಹಾಕು. ನೀವಾ? ನೀವು ಬಂದ್ಬಿಟ್ರ ಮತ್ತೆ? ನಿನ್ನೆ ಯಾಕೆ ಓಡೋದ್ರಿ? ಯಾರು ನೀವು? ಏನ್ ಬೇಕು ನಿಮ್ಗೆ? ಬಾಸು ಕೆಳಗ್ ಬಿದ್ಬಿಟ್ರು ಬಾಸು. ಎತ್ತೋ ಎತ್ತೋ, ನಡಿ ಹೋಗೋಣ. ಏನಿವತ್ತು ಏನೋ ಒಂಥರ, ಏನ್ ಕೆಲಸ ಮಾಡಿದ್ರು ಮನಸ್ಸೇ ಸಮಾಧಾನ ಆಗ್ತಾ ಇಲ್ಲ, ಏನೋ ಒಂಥರ ಇದೆ. ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾವ್ದಕ್ಕೂ ನಾವು ಹೊಸ ಮನೆಗೆ ಹೋಗಿ ನೋಡೋಣ. ಯಾಕೆ ಹಿಂಗಾಗ್ತಿದೆ? ಬೆಳಗ್ಗೆ ಎದ್ದೊಳಗ ಖುಷಿಯಾಗಿದ್ದೆ, ಈಗೇನೋ ಮನಸ್ಸೇ ಸರಿ ಇಲ್ಲ. ಒಂದ್ ವೇಳೆ ಗಣ ಹೋಮಕ್ಕೆ ನಾನು ಹೋಗ್ಲಿಲ್ಲ ಅಂತ ಈ ತರ ಆಗ್ತಾ ಇದೆಯೇನೋ. ಸರಿ ಹಾಕು, ಹೋಗಿ ನೋಡೇ ಬಿಡೋಣ ಏನಂತ ಅಂದ್ಬಿಟ್ಟು. ಅಯ್ಯೋ, ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ.